ನಮ್ಮ ಸೈನಿಕರೆಲ್ಲರೂ ಮಂಕು ಕವಿದ ಕುಳಿತರಲ್ಲ, ನೀನು ಇವನ ಮಾತಿಗೆ ಮರಳಾಗಬೇಡ. ಎಲ್ಲವೆಲ್ಲವೋ ಗೊಲ್ಲ, ಮಾತಿನ ಮಲ್ಲ, ಗೋಪಿಕಾ ಸಿರಿಯರ ನಲ್ಲ. ಆ ನಿನ್ನ ಸೋದರತ್ತಿ ಮಕ್ಕಳಿಗಾಗಿ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲ, ಇದು ರಾಜನೀತಿಯಲ್ಲ. ಅಂತ ಸತ್ಯನಾದನು ತನ್ನಲ್ಲಿ ಪಾಲ್ಗೊಳ್ಳಿದರೆ ರಣರಂಗದಲ್ಲಿ ಹೋರಾಡಿ ರಾಜ್ಯವನ್ನು ಪಡೆ. ಅದನ್ನು ಬಿಟ್ಟು ಕೇವಲ ಏಡಿಯದ ಆ ಪಾಂಡವರಿಗೆ ಈ ಗೊಲ್ಲನ ಚಂದಾರಿ ಗದ್ರಲ್ಲ, ಅವರೆಂತ ಶೇಂದ್ರರು. ಏ ಗೊಲ್ಲ, ಮಾತಿನ ಮಲ್ಲ, ಆ ನಿನ್ನ ಪಾಂಡವರಿಗಾಗಿ ಅರ್ಧ ರಾಜ್ಯ ಕೇಳಲು ಬಂದೆಯಲ್ಲ, ಇದು ರಾಜನೀತಿಯಲ್ಲ, ಇದು ಶಕ್ತಿಯಲ್ಲ. ಈ ರಾಜ್ಯ ವೀರ ಸಂಪತ್ತು, ವೀರನಿಗೊಬ್ಬರಿಗಲೇ ಬೇರೊಬ್ಬರಿಗಲ್ಲ. ಈ ರಾಜ್ಯ ಈ ನಮ್ಮ ಸಾಮ್ರಾಟ್ ದುರ್ಯೋಧನದು. ನೀವೊಬ್ಬ ಶಕ್ತಿ ಸಾಮರ್ಥ್ಯರು ಇಂದ ಕೀಚಕನ ಜಯಿಸಲು ಬಂದು ಜಯಿಸಲಾರದೆ ಓಡಿ ಹೋದೆ, ಜಲಚಂದ್ರನ ಜಯಿಸಲು ಬಂದು ಏನು ಮಾಡಿದ್ರು ಮಾಡ್ತೀಯಾ? ಈಗಿರುವಾಗ ನಾಚಿಕೆ ಇಲ್ಲದೆ ಆ ನಿನ್ನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲ, ಇದು ಗೋಪಿಕಾ ಸ್ತ್ರೀಯರ ಮನೆಯ ಬೆಣ್ಣೆ ಮುದ್ದೆ ಇಲ್ಲ, ದೊಡ್ಡದೇ ರಾಜ್ಯ. ಹೊರಟು ಹೋಗು, ಇಲ್ಲದನ್ನು ಮಾತನಾಡಿ ಪ್ರಯೋಜನವಿಲ್ಲ. ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು, ಕೇಳು. ಭಾರತ ಭೂಮಿ ಸಮಾನ ಭಾರತ ಭೂಮಿ ಸಮಾನ ಸೌರ್ಯತಾ ಸಹೋದರ ನಿರಾಕರಿಸದಿರೇ. ಭಾರತ ಭೂಮಿ ದುರ್ಯೋಧನ, ಈ ನಿನ್ನ ಅಣ್ಣ ತಮ್ಮಂದಿರು, ಗುರು ಹಿರಿಯರು, ಜಾತಿಗಳು, ಮಿತ್ರರು ಇವರನ್ನೆಲ್ಲ ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇ ಧ್ವಂಸ ಮಾಡುವೇ ಏಕೆ? ದಾನವ ವಿಜಯದುಪತಿಯು ಪಾಂಡವರ ಸಲುವಾಗಿಯೂ ಅಲ್ಲ, ನಿಮ್ಮಗಳ ಸಲುವಾಗಿ, ನಿಮ್ಮ ಗುರುಕುಲವನ್ನು ಉತ್ತರಿಸುವ ಸಲುವಾಗಿ ನಾನಿಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಮಹಾಕರೋಶ್ವರ, ಭಿಕ್ಷ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧ ಏನಿದೆ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಫಲಿತಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸಹೋದರ ಮಾಡುವುದು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವಳ ಕೈಯಲ್ಲಿ ಈ ವಿಶಾಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗೋದು.
ಅದ್ದರ ಭಯವನ್ನು ತೋರಿಸುವೆಯೋ ಧಾರ್ತರು ಇದ್ದವು ಸತ್ತಿನ ಅರ್ಥ ಕಾಮ ಮೋಕ್ಷ ಸಾಧನೆ ಯಾದ ಸಲುವಾಗಿ ಸತ್ರಿಯನೆಂದಿಗೂ ಭಯಪಡುವುದಿಲ್ಲ. ಭಯಪಡಬಾರದು ಸಿರಲಾಗು ದುರ್ಯೋಧನ, ನಿನ್ನ ಇಷ್ಟವು ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಗುರು ಜನರ ಮಾತನ್ನು ನಿರ್ಣಯಿಸಿ ಅನ್ಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟ ಕಟ್ಟಗಡಿಗೆ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದಂತ ಕಂಡು ಕೆಡಕಿ ಕೇಕೆ ಹಾಕಿದ ಕಳೆಯ ಆವಿನ ಪಾಂಡವತಿ ಅಂಗತ್ತನು ಈ ಜಲವನ್ನು ಹೋದ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರೇ ಕಾಲ್ ಕೆರೆದು ಕರಿವಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ಮಸಣದ ಮಣ್ಣಲ್ಲಿ ರಕ್ತದ ಕೋಡಿಯಲ್ಲಿ ಈ ಹಸ್ತಿನಾವತಿಯ ಚಕ್ರ ನನ್ನನ್ನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹಿಡಿದು ಹೋದ ಜಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ.